ಮನೆಯವ್ರ ಸಹಕಾರ ಬೇಕು. ಹಾಂ, ಹೆಂಡ್ತಿದ್ರೆ ಹೆಂಡ್ತಿ, ಮಕ್ಕಳಿದ್ರೆ ಮಕ್ಕಳು, ಏನು ಮಾಡ್ತಿದ್ರು ಅಡ್ಡಿಲ್ಲ, ಒಂದು ಪ್ರೀತಿ ಮಾತು ಬೇಕಾಗ್ತದೆ. ಕ್ಯಾನ್ಸರ್ ಇಲ್ದಿದ್ರೂ ವಯಸ್ಸಾದ ಅಜ್ಜ ಅಜ್ಜಿ ಮನೆಯೊಳಗೆ ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಒಂದು ನಮ್ಮದು ಮುಪ್ಪಿನ ವಯಸ್ಸಿನಾಗೆ ಅವ್ರಿಗೆ ಪ್ರೀತಿಯ ಆಧಾರ ಬೇಕು. ಅದಕ್ಕೆ ಅದು ಕ್ಯಾನ್ಸರ್ ಇರಲಿ ಬಿಡಲಿ. ಸೊ ಈ ಕ್ಯಾನ್ಸರ್ ಆದಾಗಂತೂ ಇನ್ನಷ್ಟು ಜಾಸ್ತಿ ಬೇಕಾಗ್ತದೆ. ಸೊ ಮನೆಯವ್ರ ಸಹಕಾರ ಬೇಕು. ಈಗ ಮನೆಯೊಳಗೆ ಸಹಕಾರ ಬೇಕು ಅಂದರೆ ಅದು ಎಲ್ಲರ ಮನೆಯಾಗೂ ಆಗೋದಿಲ್ಲ. ಹೆಂಡ್ತಿ ಸತ್ತೋಗಿರ್ಬೋದು, ಅಥವಾ ಹೆಂಡ್ತಿ ಇದ್ರೂ ಅವಳಿಗೆ ಕಾಯಿಲೆ ಇರ್ಬೋದು, ಅಥವಾ ಹೆಂಡ್ತಿ ಇದ್ರೂ ಅವಳು ಕೆಲಸಕ್ಕೆ ಹೋಗ್ತಿರ್ಬೋದು, ಯಾಕಂದರೆ ಕ್ಯಾನ್ಸರ್ ಕಾಯಿಲೆಗೆ ದುಡ್ಡು ಹೊಂದಿಸ್ಬೇಕು. ಸೊ ಈ ಥರ ಎಲ್ಲ ಆಗ್ಬೋದು. ತಮಗೆ ಟೈಮ್ ಇದ್ದಾಗ, ಯಾವ ಕೆಲಸಕ್ಕೆ ಹೋದ್ರೂ ಟೈಮ್ ಇದ್ದಾಗ ಬಂದಾಗ ಅವರು ಒಳ್ಳೆ ಮಾತಾಡಬೇಕು, ಅದು ಒಂದನೇದ್ದು. ಆಮೇಲೆ ಅದಕ್ಕೆ ನಾವು ಯಾವಾಗಲೂ ಈಗ ಗಂಡನೂ ಈಗ ಏನಾಗ್ತದೆ ಅಂತಂದ್ರೆ ಅವರು ಹೆಂಡತಿ ಜೊತೆ ಒಳ್ಳೆ ಥರ ನಡ್ಕೋತಿರ್ಬೇಕು. ಇಲ್ಲಾಂದರೆ ಅವು ವಯಸ್ಸಿನೊಳಗೆ ಮೊದಲೇ ಜಗಳ ಇತ್ತಂದ್ರೆ ಏನಾಗ್ತಂದ್ರೆ ಅವರು ಒಳ್ಳೆ ಮಾತಾಡಲಿಕ್ಕಿಲ್ಲ. ಅದಕ್ಕೆ ಯಾವಾಗಲೂ ಮೊದಲಿಂದನೂ ನಾವು ಒಳ್ಳೆ ಥರ ಇರಬೇಕು. ಹೆಂಡತಿ ಜೊತೆ ಮಕ್ಕಳ ಜೊತೆ ಒಳ್ಳೆ ಇದ್ದರೆ ಅವರು ಸಹಕಾರ ತೋರಿಸ್ತಾರೆ. ಆದರೆ ಏನಂದರೆ ಈಗ ಈ ಜಗತ್ತಿನೊಳಗೆ ಹಿಂಗಿದೆ, ನಿಮ್ಗೆ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಭಾಳ ದುಡ್ಡು ಬೇಕು. ಮನೆ ಮಾರ್ಕೋತಾರೆ ಕೆಲವು ಸಲ. ಅಷ್ಟು ದುಡ್ಡು ಬೇಕಾದಾಗ ಗಂಡ ಅದು ಹೆಂಡತಿ ಅಥವಾ ಮಕ್ಕಳು ಅಥವಾ ಗಂಡ ಮಕ್ಕಳು ಕೆಲಸಕ್ಕೆ ಹೋಗಲೇಬೇಕಾಗ್ತದೆ. ಅವ್ರಿಗೆ ನಿಮ್ಮ ಜೊತೆ ಇರಲಿಕ್ಕಾಗೋದಿಲ್ಲ. ಆಮೇಲೆ ಆಳು ಇಟ್ಕೊಂಡ್ರೆ ಅದು ಒಂದು ಉತ್ತಮ. ಆಳು ಇಟ್ಕೊಳ್ಳಿಕ್ಕಾಗೋದಿಲ್ಲ ಕೆಲವು ಸಲ, ದುಡ್ಡಿನ ಅಭಾವ ಇರ್ಬೋದು. ಅಂಥ ಟೈಮ್ನಾಗ ನೀವು ಅವ್ರು ಮನೆಯೊಳಗೆ ಇದ್ದಾಗ ಒಂದು 4 ಒಳ್ಳೆ ಮಾತಾಡ್ರಿ, ಅವ್ರಿಗೇನು ಬೇಕದು ಮಾಡಿರಿ. ಆಮೇಲೆ ಇಲ್ಲ ನಿಮ್ಗೆ ಇದು ಆಳು ಇಟ್ಕೊಳ್ಳೋಕ್ಕಾಗೋದಿಲ್ಲ, ಹತ್ತಿರ ಸಾಮಾನು ಜೋಡಿಸೋಬಿಡಿ. ಒಂದು ಸ್ಟೂಲ್ನೊಳಗೇ ಎಲ್ಲ ಅವ್ರದ್ದು ಮಧ್ಯಾಹ್ನದ ಊಟ, ಅವ್ರಿಗೆ ಬೇಕಾಗೋ ಟ್ಯಾಬ್ಲೆಟು ಎಲ್ಲ ನಾವು ಆ ಥರ ಅನುಕೂಲ ಮಾಡಿಕೊಡ್ಬೇಕು. ಅದು ಮನೆಯವ್ರದ್ದು ಸಹಕಾರ ಭಾಳ ಅತ್ಯಗತ್ಯ. ಆಮೇಲೆ ಅವರು ಡಾಕ್ಟರ್ ಕಡೆ ಹೋಗಿ ತೋರಿಸ್ಬೇಕಾಗ್ತದೆ, ಅದನ್ನು ಟೈಮ್ ಹೊಂದಿಸ್ಕೋಬೇಕಾಗ್ತದೆ. ಅದಕ್ಕೆ ಮನೆಯವ್ರ ಸಹಕಾರ ಬಹಳ ಅಗತ್ಯ. ಅದಕ್ಕೆ ಇಲ್ಲ ಸ್ವಲ್ಪ ಕಡಿಮೆ ಆಗಿತ್ತಂತ ತಿಳ್ಕೊಳ್ಳಿ, ಆವಾಗಲೂ ನೀವು ಬಾ ಅಂತ ಅನ್ನಬಾರ್ದು. ಇವರು ಅತಿ ಡಿಪೆಂಡೆಂಟ್ ಆಗಬಾರ್ದು. ನಿಮಗೆ ಸ್ವಲ್ಪ ಶಕ್ತಿ ಇತ್ತಂದರೆ, ನೀವು ಆಗತ್ತಂದರೆ ಮಾಸ್ಕ್ ಹಾಕ್ಕೊಳ್ಳಿ, ಏನಾರು ಮಾಡಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ರಿ, ಬಸ್ನಾಗ ಹೋಗ್ರಿ. ಅದು ನಿಮ್ಗೆ ಯಾಕಂದ್ರೆ ಶಕ್ತಿ ಬಂದಿರ್ತದಲ್ಲ ಅಷ್ಟು, ಹೋಗಿ ನೀವು ಕನ್ಸಲ್ಟೇಷನ್ ಮಾಡಿಕೊಂಡು ಬರಬೇಕು. ನಿಮ್ದು ಇಂಡಿಪೆಂಡೆಂಟ್ ನೀವು ಮಾಡಬೇಕು. ಆದರೆ ಬಂದ ಮೇಲೆ ಅವಾಗ ಹೆಂಡತಿ ಮಕ್ಕಳು ಹೋಗಿದ್ರಲ್ಲ ಏನಾಯಿತು ಅಂತ ಅವ್ರು ಕೇಳಿದ್ರೆ ಸಾಕು, ಇವ್ರಿಗೆ ಸಮಾಧಾನ ಆಗ್ತದೆ. ಸೊ ಅದು ಎರಡೂ ಕಡೆಯಿಂದ ಇದೆ. ಇದಲ್ದೇ ಮನೆ ಇದಲ್ಲದೆ ನಮ್ಮದು ಇದು ಏನಂತಂದ್ರೆ ಸಿಟ್ಟು ಗಿಟ್ಟು ಆ ಥರ ಅಹಂಭಾವ ಇರ್ತದೆ. ನಾನು ಅಂಥ ದೊಡ್ಡ ಆಫೀಸರ್ ಇದ್ದೆ, ಈಗ ನನಗೆ ಹಿಂಗಾಗಿದೆ. ಅದಿಲ್ಲ. ನೀವು ರಿಟೈರ್ ಆದ ಕೂಡಲೇ 1/4 ನಿಮ್ಮದು ಖರ್ಚು ಜಾಸ್ತಿ ಆಗಿರ್ತದೆ, ದುಡ್ಡು ಇರೋದಿಲ್ಲ. ಅದಕ್ಕೆ 1/2 ಸಹಿತ ಅಲ್ಲ, ಆಮೇಲೆ ಅದಕ್ಕೆ 1/4 ಇರ್ತೀರಿ ನೀವು ಆ ಇದ್ದೆ ಅನ್ನೋದು ಬಿಡಬೇಕು. ಈಗೇನಿದ್ದೀರಿ ಅದು ಮುಖ್ಯ. ಅದನ್ನು ನಾವು ನೆನಪಿಟ್ಕೊಂಡು ಸಣ್ಣ ಸಣ್ಣ ಕೆಲಸ ಇದ್ರೂ ಅಡ್ಡಿಲ್ಲ ಮನೆಯಲ್ಲಿ ನೀವು ಮಾಡಬೇಕು. ಆವಾಗ ಮನೆಯೊಳಗೆ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಸೊಸೆಗಾಗಲಿ ಮಗಳಿಗಾಗಲಿ ಒಂಥರ ಪ್ರೀತಿ ಬರ್ತದೆ. ಪಾಪ ನಮ್ಮ ಅಪ್ಪ ಅಥವಾ ನಮ್ಮ ಮಾವ ತಮ್ಮ ಮೈಯಾಗ ಹುಷಾರಿರ್ಲಿಕ್ಕೂ ಇಷ್ಟು ಮಾಡಿದರು ಅವ್ರಿಗೂ ಅನಿಸ್ತದೆ. ಸೊ ನೀವು ನಿಮಗೆ ಎಷ್ಟಾಗ್ತದೆ ಅಷ್ಟು ಮನೆ ಜನರಿಗೆ ನಿಮ್ಗೆ ಕೂತಲೇನೇನೋ ಎಷ್ಟೋ ಕೆಲಸ ಮಾಡೋವಿರ್ತವೆ, ಅದನ್ನು ನೀವು ಮಾಡಿರಿ. ಆ ಮನೆ ಜನರಿಗೆ ಅದರಿಂದ ಪ್ರೀತಿ ಬರ್ತದೆ. ನಿಮ್ಮ ಕಡೆಯಿಂದ ಏನಾಗ್ತದೆ ನೀವು ಮಾಡಿರಿ, ಆಮೇಲೆ ಅವ್ರ ಕಡೆಯಿಂದ ಏನಾಗ್ತದೆ ಅವ್ರು ಮಾಡ್ತಾರೆ. ಸೊ ಇದು 2 ವೇ ಟ್ರಾಫಿಕ್ ಥರ ಇಬ್ಬರು ಮಾಡಬೇಕು, ಆವಾಗ ಸಹಕಾರ ಅದೆಲ್ಲ ಬರ್ತದೆ. ಇದಲ್ಲದೆ ಇಲ್ಲಪ್ಪ ನಮ್ಮದಂದ್ರೂ ಟೈಮ್ ಹೋಗೋದಿಲ್ಲ, ನನ್ನ ಎದುರಿಗೆ ಕೂಡ್ರಿ, ಅವೆಲ್ಲ ಆಗೋದಿಲ್ಲ. ನೀವು ಟಿ ವಿ ನೋಡಿರಿ, ಆಮೇಲೆ ಸಂಗೀತ ಕೇಳಿರಿ, ಆಮೇಲೆ ನಿಮಗೇನಾರ ಬರ್ತಿದ್ರೆ ಅದನ್ನು ಮಾಡಿ, ಏನಪ್ಪ ಡ್ರಾಮಾ ಏನು ನೋಡಿರಿ. ನಿಮಗೇನಾಗ್ತದೆ ಮಾಡಿ, ನಿಮ್ಮದು ಟೈಮ್ ಬೇರೆದ್ರೊಳಗೆ ಕಲೀರಿ. ಇಲ್ಲ ಮಕ್ಕಳಿಗೆ ಚೆಸ್ ಕಲಿಸ್ರಿ, ಕೇರಮ್ ಕಲಿಸ್ರಿ, ಅವ್ರ ಜೊತೆ ಆಟ ಆಡ್ರಿ. ನೀವು ಟೈಮ್ ಬೇರೆದ್ರೊಳಗೆ ಹಾಕ್ರಿ. ಅದ್ರ ಮೇಲೆ ಅದೇ ಕಾನ್ಸಂಟ್ರೇಟ್ ಮಾಡ್ಕೋತ ಕೂಡಬಾರ್ದು. ಅಯ್ಯೋ ನನಗಾಯಿತು, ಅದು ಯಾಕಾಯಿತು ಅಂತನ್ನೋದು ಇಲ್ಲ. ದೇವ್ರ ಧ್ಯಾನ ಮಾಡಿರಿ. ನಿಮಗೇನು ಸೇರ್ತದೆ ಅದು ನೀವು ಮಾಡಿರಿ. ಬೇರೆ ಟೈಮು ನೀವು ಬೇರೆ ಥರನೂ ನೀವು ಖರ್ಚು ಮಾಡ್ಬೋದು. ಜವಾಬ್ದಾರಿ ಅಂತಂದರೆ ಅವ್ರಿಗೆ ಯಾವಾಗ ಅವ್ರಿಗೆ ಪ್ರತಿರೋಧಕ ಶಕ್ತಿ ಕಮ್ಮಿ ಆಗಿರ್ತದೆ, ನೀವು ಅವರಿಗೆ ಓಡಾಡಲಿಕ್ಕೆ ಆಗೋದಿಲ್ಲ, ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಕೆಲಸ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಆವಾಗ ನೀವು ಖಂಡಿತ ಅವ್ರಿಗೆ ಹೆಲ್ಪ್ ಮಾಡಬೇಕು. ಅವ್ರು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಅವ್ನು ಹಿಡಿಬೇಕು ಮನೆ ಜನರು. ಆಮೇಲೆ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಬೇಕು, ಜಡೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡಬೇಕು. ಆಮೇಲೆ ಉಣ್ಣೋಕ್ಕೂ ಸ್ವಲ್ಪ ಕಷ್ಟ ಆಗ್ಬೋದು, ಲಿಕ್ವಿಡ್ ತೊಗೋತೀನಿ ಅಂತ ಅನ್ಬೋದು, ಅಲ್ಸರ್ಸ್ ಆಗ್ಬೋದು ಬಾಯಿಯೊಳಗೆ. ಆ ಸಮಯದೊಳಗೆ ನೀವು ಅವ್ರಿಗೆ ಸಹಾಯ ಮಾಡಬೇಕು. ಒಂದು ಸಲ ಅವ್ರ ಶಕ್ತಿ ಬಂದ ಮೇಲೆ ಅವರು ತಾವು ಮಾಡ್ಕೊಳ್ಳಿಕ್ಕೆ ಕಲಿಬೇಕು. ಅಟ್ಲೀಸ್ಟ್ ತಮ್ಮ ಪೂರ್ತಿ ತಾವು ಎಷ್ಟಾಗ್ತದೆ ಅಷ್ಟು ಮಾಡ್ಕೊಳ್ಳಿಕ್ಕೆ ಅವ್ರು ಕಲಿಬೇಕು. ಆಮೇಲೆ ಪೂರ್ತಿ ಅವ್ರು ಆರಾಮಾದ್ಮೇಲೆ ಹೊರಗಡೆ ಹೋಗ್ಬೋದು. ಆಮೇಲೆ ಅವರು ಕೇರ್ಫುಲ್ಲಾಗಿರಬೇಕು. ಏನಾದ್ರೆ ಮೊದಲಂಗೆ ಇದನ್ನು ಭಾಳ ಜನ ಇದ್ದಾಗ ಮಾಸ್ಕ್ ಹಾಕ್ಕೊಳ್ಳಿ, ಅಥವಾ ತಮ್ಮದು ಶಕ್ತಿ ಕಮ್ಮಿ ಇದ್ದರೆ ಮಾಸ್ಕ್ ಹಾಕ್ಕೊಡ್ರಿ. ಗಿಲರ್ಜಿ ಬರ್ಬೋದು. ಅಲರ್ಜಿ ಇದಕ್ಕೆ ಸಂಬಂಧ ಇಲ್ಲ, ಆದರೆ ಏನಾದರೂ ಇನ್ಫೆಕ್ಷನ್ ಯಾರಿಗಾರ ಇತ್ತಂದ್ರೆ ಇವ್ರು ಕೇರ್ ತೊಗೋಬೇಕು ತಮ್ಮದು ಅಷ್ಟೇ. ಮತ್ತು ಆದರೆ ಜನರೊಳಗೆ ಇವರು ಮಿಕ್ಸ್ ಆಗ್ಬೋದು, ಜನನೂ ಅವ್ರ ಜೊತೆ ಹೊಂದ್ಬೋದು.
ಹೊಂದ್ಕೊಂಡಿರ್ಬೋದು. ಕ್ಯಾನ್ಸರು ಒಬ್ಬರಿಂದ ಒಬ್ಬರಿಗೆ ಆ ಥರ ಬರೋದಿಲ್ಲ. ಯಾರಿಗೆ ಒಬ್ಬರಿಂದ ಒಬ್ರಿಗೆ ಬರ್ತದಂದರೆ ತಂದೆಯಿಂದ ಮಗಳಿಗೆ, ತಾಯಿಯಿಂದ ಮಗಳಿಗೆ, ಮಕ್ಕಳಿಗೆ ಬರ್ಬೋದು. ಯಾವಂದರೆ ಹೆರಿಡಿಟ್ರಿ ಕ್ಯಾನ್ಸರ್ಸು. ಈಗ ಲಿಂಚ್ ಸಿಂಡ್ರೋಮ್ ಅಂತಿದೆ, ಬೇಕಾದ್ರೆ ಸಿಂಡ್ರೋಮ್ಸ್ ಇದ್ದಾವೆ. ಅವು ಆನುವಂಶಿಕವಾಗಿ ಬರೋ ಕ್ಯಾನ್ಸರ್ ಮಾತ್ರ ಬರ್ತದೆ, ಉಳಿದು ಒಬ್ಬರಿಂದ ಒಬ್ರಿಗೆ ಬರೋದಿಲ್ಲ. ಅದಕ್ಕೆ ಅದು ಏನಪ್ಪ ಅವ್ರನ್ನ ಹೇಗೆ ಮುಟ್ಟೋದು ಅಂತೇನಿಲ್ಲ. ಇವನು HIV ಕೂಡ ಮುಟ್ಬೋದು ಅಂತ ನಾವು ಹೇಳ್ತೀವಿ, ಅಂಥದ್ದು ಹಂಗೆ ಬರೋದಿಲ್ಲ ಅದು. ಅದಕ್ಕೆ ಅವ್ರೇನು ಹೆದರ್ಬೇಕಾಗಿಲ್ಲ. ಮತ್ತು ಅವ್ರು ಉಪಯೋಗಿಸಿದ ಕಮೋಡ್ ಮೇಲೆ ನಾವು ಹೋಗ್ಬೇಕು, ಕೂತ್ರೆ ಹೇಗೆ, ಅವರು ಉಂಡು ತಟ್ಟೆಗಳು ನಾವು ಉಣ್ಬೇಕು ಹೇಗೆ ಅಂತ. ಆದರೆ ಎಂಜಲ ಒಬ್ರದೊಬ್ರು ತಿಂದರೆ ಅದರಿಂದನೂ ಕ್ಯಾನ್ಸರ್ ಅಂತ ಅಲ್ಲ. ಅದೇನಾಗ್ತಂದ್ರೆ ಅವ್ರಿಗೇನೋ ಇನ್ಫೆಕ್ಷನ್, ಕ್ಯಾನ್ಸರ್ ಆದವ್ರಿಗೆ ಇಮ್ಯುನೋಸಪ್ರೆಷನ್, ಅವ್ರದ್ದು ಪ್ರತಿರೋಧ ಶಕ್ತಿ ಕಮ್ಮಿಯಾಗಿರ್ತದೆ, ಅವ್ರಿಗೆ ಇನ್ಫೆಕ್ಷನ್ ಬಂದಿರ್ಬೋದು, ಅದು ನಿಮಗೆ ಬರೋ ಚಾನ್ಸ್ ಇರ್ತದೆ. ಅದಕ್ಕೆ ಎಂಜಲ ತಿನ್ನಬಾರ್ದು, ಆ ಥರದಿಂದ ದೂರ ಇರಿ. ಅದರಿಂದ ಅವರು ಮುಟ್ಟಿದ್ರೆ ಬರ್ತದೆ, ಅವ್ರದ್ದು ಕಮೋಡ್ನಿಂದ ಬರ್ತದೆ, ಅವೆಲ್ಲ ಸುಳ್ಳು. ಏನು ಮಾಡಬೇಕು ಅಂದರೆ ಅವ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ಬೇಕಾರೆ ಅವಾಗ ಅವರು ಇದನ್ನು ರೇಡಿಯೋಥೆರಪಿ, ಕೀಮೋಥೆರಪಿ ಏನೋ ತೊಗೋತಿದ್ರೆ 2-3 ದಿವಸ ಅವ್ರು ಹಾಸ್ಪಿಟ್ಲಾಗಿರ್ತಾರೆ. ಆ ಕೀಮೋಥೆರಪಿ ತೊಗೊಂಡ್ರೆ ನಿಮ್ಗೇನು ಬರ್ತಂತಿಲ್ಲ, ಅದ್ರ ಸಿಕ್ರಿಷನ್ ಒಳಗೆ ಅದು ಇರ್ತದೆ. ಇದರಿಂದ ಅವ್ರಿಗೆ ಪ್ರತಿರೋಧಕ ಶಕ್ತಿ ಕಮ್ಮಿಯಾಗಿ ಇನ್ಫೆಕ್ಷನ್ ಬರೋ ಚಾನ್ಸ್ ಅವ್ರಿಗಿರ್ತದೆ. ಸೊ ಅದಕ್ಕೆ ಅದರಿಂದ ನಮಗೆ ಬರ್ತದೆ ಅಂತೇನಿಲ್ಲ, ಅದೇನಿಲ್ಲ. ಅವ್ರನ್ನ ಮುಟ್ಬೋದು, ಬಟ್ಟೆ ಹಾಕ್ಬೋದು, ಅವ್ರಿಗೆ ಜಡೆ ಹಾಕ್ಬೋದು, ಕುಂಕುಮ ಹಚ್ಬೋದು, ಚಪ್ಪಲಿ ತೆಗೆದು ಕೊಡ್ಬೋದು, ಅವ್ರನ್ನ ಹಿಡಿಬೋದು ಬೀಳ್ತಾ ಇದ್ದರೆ, ಮಾಡ್ಬೋದು. ಅಂಟು ಕಾಯಿಲೆ ಇಲ್ಲ. ಅವು ಯಾವ ಅಂಟು ಕಾಯಿಲೆ ಅಂದರೆ ಈ ಶ್ವಾಸೋಚ್ಛ್ವಾಸದ ಕಾಯಿಲೆ ಎಷ್ಟಿರ್ತಾವೆ ನೋಡ್ರಿ, ಈ ಕೋವಿಡ್ ಅಂತಿದ್ವಲ್ಲ ನಾವು, ಆ ಥರದ್ದು. ಈಗೇನೆಂದರೆ ಇನ್ಫ್ಲೂಯೆನ್ಸಾ, ಅವು ಇವು ಶ್ವಾಸೋಚ್ಛ್ವಾಸದ ಕಾಯಿಲೆ ಹಿಂಗೆ ಕೆಮ್ಮಿದ ತಕ್ಷಣ ಅವು ಆರ್ಗ್ಯಾನಿಸಮ್ ಹಿಂಗೆ ಹರಡಿಬಿಡ್ತವೆ. ಅಂಥವ್ರಿಗೆ ಈಗ ಬಸ್ನಾಗ ನಾವು ಕೂತಿರ್ತೀವಿ, ಅವ್ರು ಒಂದ್ಸಲ ಕೆಮ್ತಾರೆ, ಪಕ್ಕಕ್ಕೆ ಕೂತಿರ್ತಾರೆ. ಅಂಥವ್ರಿಗೆಲ್ಲರಿಗೂ ಆ ಥರದ ಕಾಯಿಲೆ ಬರೋ ಚಾನ್ಸ್ ಇರ್ತದೆ. ಈ ಥರದ ಕಾಯಿಲೆ ಆ ಥರ ಬರೋದಿಲ್ಲ. ಇನ್ನು ಹೆರಿಡಿಟ್ರಿ ಕಾಯಿಲೆ ಮಾತ್ರ ತಂದೆಯಿಂದ ಮಕ್ಕಳಿಗೆ, ತಾಯಿಯಿಂದ ಮಕ್ಕಳಿಗೆ ಬರೋ ಚಾನ್ಸ್ ಇರ್ತವೆ. ಅದಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ನೀಡಬೇಕಾಗ್ತದೆ. ಯಾಕಂದರೆ ಫ್ರೆಂಡ್ಸು ಅವರು ಇವರು ಕೂಡ ಅವ್ರಿಗೆ ಕ್ಯಾನ್ಸರ್ ಬಂದರೆ ಅವ್ರು ಮುಟ್ತಿದ್ರೆ ನೀವು ಆ ಥರ ಆಗ್ಬೋದು. ಅದಕ್ಕೆ ಸಮಾಜದೊಳಗೆ ಎಲ್ಲರಿಗೂ ತಿಳುವಳಿಕೆ ನೀಡಬೇಕಾಗ್ತದೆ. ಆಮೇಲೆ ಕ್ಯಾನ್ಸರ್, ಈಗ ಹಾರ್ಟ್ ಅಟ್ಯಾಕ್ ಆದವ್ರನ್ನ ಅವರು ಫ್ರೆಂಡ್ಸ್ ಹೋಗಿ ನೋಡಬಾರ್ದು, ಯಾಕಂದರೆ ಅವ್ರು ರೆಸ್ಟ್ ತೊಗೋಬೇಕು. ಹಾಗೆ ಕ್ಯಾನ್ಸರ್ ಆದವ್ರನ್ನೂ ನೀವು ಹೋಗಿ ನೋಡಿಸ್ಬೇಕು, ಮಾತಾಡಿಸ್ಬೇಕು ಅಂತಲ್ಲ. ಅವ್ರಿಗೆ ಇನ್ಫೆಕ್ಷನ್ ಅದೇನು ಇಲ್ಲ ಅಂದರೆ ನೀವು ಅವ್ರನ್ನ ಸೇರಿಸ್ಕೋಬೋದು, ಅವ್ರ ಜೊತೆ ಮಾತಾಡ್ಬೋದು, ವಾಕಿಂಗಿಗೆ ಹೋಗ್ಬೋದು. ಅವ್ರಿಗೆ ಇನ್ಫೆಕ್ಷನ್ ಆದಾಗ ನಿಮ್ಮ ಇನ್ಫೆಕ್ಷನ್ ಅವ್ರಿಗೆ ಬರ್ಬೋದು. ಅದಕ್ಕೆ ನಿಮಗೇನಾದರೂ ಇನ್ಫೆಕ್ಷನ್ ಇದ್ದರೆ ನೀವು ಅವ್ರ ಹತ್ರ ಹೋಗಬಾರ್ದು. ಅವ್ರು ಯಾಕಂದರೆ ಪ್ರತಿರೋಧಕ ಶಕ್ತಿ ಅವ್ರದ್ದು ಕಮ್ಮಿಯಾಗಿರ್ತದೆ ಅಂತ ಅದನ್ನು ಹೇಳ್ತೀನಿ. ಅದಕ್ಕೆ ಸಮಾಜದೊಳಗೆ ಅವ್ರಿಗೆ ಕಡಿಮೆ ಆಗಿತ್ತಂದರೆ ಅವರು 4ರೊಳಗೆ ಒಬ್ಬರು, ಅವರೇನು ಬೇರೆ ಅಲ್ಲ. ಅವ್ರ ಜೊತೆ ವಾಕಿಂಗ್ ಹೋಗ್ಬೋದು, ಪಿಕ್ಚರ್ಗೆ ಹೋಗ್ಬೋದು, ಅವ್ರ ಜೊತೆ ಮಾತಾಡ್ಬೋದು, ಎಕ್ಸರ್ಸೈಸ್ ಮಾಡ್ಬೋದು, ಮನೆ ಜನನೂ ಮಿಕ್ಸ್ ಆಗ್ಬೋದು, ಹೊರಗಿನವರು ಮಿಕ್ಸ್ ಆಗ್ಬೋದು. ಅದಕ್ಕೆ ಏನೂ ಸಂಬಂಧ ಇಲ್ಲ. ಆದರೆ ಅವ್ರಿಗೆ ನಿಮಗೆ ಇನ್ಫೆಕ್ಷನ್ ಆದಾಗ ಅವ್ರು ಹೋಗಿ ಅವ್ರ ಕಾಯಿಲೆ ತರಿಸ್ಬಾರ್ದು. ಮತ್ತು ಅವ್ರಿಗೇನು ಅವಾಗ ನೀವು ಏನು ಶೇಕ್ ಹ್ಯಾಂಡ್ ಮಾಡಿದ್ರೆ ಬರ್ತದೇನೋ ಅವೆಲ್ಲ ಏನಿಲ್ಲ. ಅದಕ್ಕೆ ಸಮಾಜದೊಳಗೂ ಎಲ್ಲರಿಗೂ ತಿಳ್ಕೊಂಡಿರ್ಬೇಕು ಕ್ಯಾನ್ಸರಿಂದ ಈ ಥರದಿಂದ ಬರೋದಿಲ್ಲ ಅಂತ. ಅದಕ್ಕೆ ಅವರು ಎಲ್ಲರೊಳಗೂ ಒಬ್ಬರಾಗಿ ಅವರು ಬಾಳ್ಬೋದು. ಆ ಥರ ನಾವು ನಡೆಸ್ಕೊಂಡ್ರೆ ಮೈಲಿಗೆ ಅದು ಮೊದಲಿನ ಕಾಲದೊಳಗೆ ಯಾರೋ ತೀರ್ಕೊಂಡು ಕೂಡ 10 ದಿವಸ ಮೈಲಿಗೆ ಅಂತಿದ್ರು. ಯಾರಿಗೆ ಅಂದರೆ ಮಕ್ಕಳಿಗೆ. ಮದುವೆ ಮಾಡಿಕೊಟ್ಟ ಹೆಣ್ಮಗಳಿಗೆ 3 ದಿವಸ ಮೈಲಿಗೆ, ಇನ್ನು ಯಾರೋ ದೂರ ಇದ್ದರೆ 1.5 ದಿವಸ ಮೈಲಿಗೆ. ಯಾಕೆ ಅಂದರೆ ಅದು ಇನ್ಫೆಕ್ಷನ್ದಿಂದ ಅವ್ರು ತೀರ್ಕೊಂಡಿದ್ರೆ ಇವ್ರಿಗೆ ಬರಬಾರ್ದು ಅಂತ. 10 ದಿವಸ ಮಕ್ಕಳಿಗೆ ಯಾಕೆ ಅಂದರೆ ಅವ್ರ ಜೊತೆ ಇರ್ತಿದ್ರಲ್ಲ, ಅದಕ್ಕೆ ಅದು ಮೈಲಿಗೆ ಅಂತಿದ್ರು. ಈಗ ಹಂಗಲ್ಲ ಇದು. ಅದಕ್ಕೆ ಅದು ಆವಾಗಿನ ಕಾಲಕ್ಕೆ ಅದು ಪ್ರತಿಬಂಧ ಯಾಕೆ ಮಾಡ್ತಿದ್ರು ಅಂದರೆ ಬರಬಾರ್ದು ಅಂತ ಮಾಡ್ತಿದ್ರು. ಈಗ ನಮ್ಗೆ ಗೊತ್ತಾಗಿದೆ ಇನ್ಫೆಕ್ಷನ್ ಇದ್ದರೆ, ಆ ಥರ ಇನ್ಫೆಕ್ಷನ್ ಇದ್ದರೆ ಮಾತ್ರ ಬರ್ತದೆ. ಸೊ ಅವ್ರು ತೀರ್ಕೊಂಡಾಗೂ ಈಗ ನಾವು ಒಬ್ರಿಗೊಬ್ರು ಮುಟ್ಟಿದ್ರೆ ಏನು ಬರೋದಿಲ್ಲ ಅಂತ. ಅದಕ್ಕೆ ಮೈಲಿಗೆ ಅನ್ನೋದು ಸುಮ್ಮನೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ನಾವು ಮಾಡಬೇಕಷ್ಟೇ ಹೊರತು ಆವಾಗೂ ಮೈಲಿಗೆ ಇಲ್ಲ. ಅದಕ್ಕೆ ಕ್ಯಾನ್ಸರ್ಗಳಿಗಂತೂ ಡೆಫಿನೆಟ್ಲಿ ಇಲ್ಲ. ಪ್ರತಿ ವರ್ಷವೂ ಪ್ರತಿ ಮನೆಯಲ್ಲೂ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವಗಳ ಸಂಭ್ರಮವಿರುತ್ತದೆ. ಹಿರಿಯರ ಸ್ಮರಣೆಯ ಸಂದರ್ಭಗಳೂ ಇರುತ್ತವೆ. ಇವುಗಳನ್ನು ಬೇರೆಯವರ ಬದುಕಿಗೆ ನೆರವಾಗುವ ಹಾಗೆ ಸಾರ್ಥಕಪಡಿಸಿಕೊಳ್ಳಲು ಲಕ್ಷ್ಮೀಶಾ ಫೌಂಡೇಶನ್ ಅವಕಾಶ ಕಲ್ಪಿಸಿದೆ. ಕ್ಯಾನ್ಸರ್ ಕೇರ್ ಗಿವರ್ಸ್ ಕೇರ್ ಸಂಸ್ಥೆ ಲಕ್ಷ್ಮೀಶಾ ಫೌಂಡೇಶನ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವವರ ಮಕ್ಕಳ ಭವಿಷ್ಯ ಕಮರಿ ಹೋಗಬಾರದು ಎನ್ನುವ ಕಾರಣಕ್ಕಾಗಿಯೇ ಇಂತಹ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಶ್ರಮಿಸುತ್ತಿದೆ. ಲಕ್ಷ್ಮೀಶಾ ಫೌಂಡೇಶನ್ ಬದಲಾಗುತ್ತಿರುವ ಅಗತ್ಯಗಳಿಗೆ ತಕ್ಕ ಹಾಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡಿದೆ. ಮಕ್ಕಳ ಭವಿಷ್ಯ ರೂಪಿಸುವ, ಅವರ ಕನಸು ಅರಳಿಸುವ ಸದುದ್ದೇಶದಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯೂ ಇರಲಿ.
ಇವತ್ತು ನೂರಾರು ಮಹಿಳೆಯರಿಗೆ ಮತ್ತು ಪುರುಷರಿಗೂ ಆದರ್ಶವಾಗಿದ್ದಾರೆ. ಕ್ಯಾನ್ಸರ್ ಈ ರೋಗದ ವಿರುದ್ಧ ಹೋರಾಡ್ತಾ ಇರುವಂತಹದ್ದು ಅನುಕರಣೀಯ. ಲಕ್ಷ್ಮೀಶಾ ಫೌಂಡೇಶನ್ ಎಲ್ಲರ ನೆರವಿನೊಂದಿಗೆ ನಿರಂತರವಾಗಿ ಈ ಮಹತ್ ಕಾರ್ಯ ನಡೆಸುತ್ತಿದೆ. ಯಾವುದೇ ರೀತಿ ಸಹಾಯ ಆದರೂ ನಿಸ್ಸಂಕೋಚವಾಗಿ ಕೇಳಿ, ನಾನು ಇದೀನಿ ಜೊತೆ. ನೀವು ನಮ್ಮೊಂದಿಗೆ ಕೈ ಜೋಡಿಸಿ. ಲಕ್ಷ್ಮೀಶಾ ಫೌಂಡೇಶನ್ ಇಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಎಜುಕೇಶನಲ್ ಸಪೋರ್ಟ್ ಮಾಡುತ್ತಿದ್ದಾರೆ. ಧನ್ಯವಾದಗಳು. ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗೆ ನಮ್ಮ ವೆಬ್ಸೈಟ್ ವಿಳಾಸ www.lakshmishafoundation.org. ನೆರವು ನೀಡುವವರು ಈ QR ಕೋಡ್ ಬಳಸಿಯೂ ನೀಡಬಹುದು ಅಥವಾ ಬ್ಯಾಂಕ್ ವಿವರವೂ ಇಲ್ಲಿದೆ.